ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನು ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನು ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನು ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ.
ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ.